ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್. ಸೊ ಇವತ್ತು ಕೂಡ ಬಿಸಿನೀರು ಕುಡಿದು ನನ್ನ ದಿನ ಶುರು ಆಗ್ತಾ ಇದೆ. ತುಂಬ ಬೋರಿಂಗ್ ಅಲ್ಲ ನನ್ನ ವೀಡಿಯೋಸು ಮೇ ಬಿ, ಯಾಕಂತಂದರೆ ಡೈಲಿ ಒಂದೇ ಥರ ವ್ಲಾಗ್ ಇರುತ್ತೆ, ಚೇಂಜಸ್ ಇರೋಲ್ಲ. ಬಟ್ ಏನು ಮಾಡೋದು, ನಾನು ಡೈಲಿ ಸೇಮ್ ರೊಟೀನ್ ಇರುತ್ತೆ, ಚೇಂಜ್ ಆಗೋದೇ ಇಲ್ಲ. ಅಲ್ಲಿ ಇಲ್ಲಿ ಸ್ವಲ್ಪ ಹೊರಗಡೆ ಹೋದಾಗ ಸ್ವಲ್ಪ ಚೇಂಜ್ ಆಗುತ್ತೆ ಅಷ್ಟೇ. ಮನೇಲಿದ್ದಾಗಂತೂ ಸೇಮ್ ರೊಟೀನ್. ಸೊ ಇವತ್ತು ವಾಕಿಗೆ ಬೇರೆ ರೋಡಲ್ಲಿ ಹೋಗಿದ್ದೆ, ಒಬ್ಬಳೇ ಸಖತ್ತಾಗಿತ್ತು. ಮೀನ್ಸ್ ಫಸ್ಟ್ ಹೋಗ್ತದ್ನಲ್ಲ ಆ ರೋಡಿಗೆ. ಸೊ ಚೆನ್ನಾಗಿ ಸ್ವೆಟ್ ಆಗಿದ್ದೀನಿ. ಕರೆಂಟ್ ಹೋಗಿದೆ ಅಂತ ಹಾಗಲಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡಿದ್ದೆ. ನೈಟೆಲ್ಲ ಕರೆಂಟ್ ಇರಲ್ಲ, ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಜಸ್ಟ್ ಟ್ರೈ ಮಾಡೋಣ, ನೋಡೋಣ. ಚಾರ್ಜಬಲ್ದು ನಾನು ಜ್ಯೂಸ್ ಮೇಕರ್ ತರಿಸ್ಕೊಂಡಿದ್ದೆ, ಸ್ಮೂತಿ ಮೇಕರ್, ಅದನ್ನು ಟ್ರೈ ಮಾಡೋಣ ಅಂತ ಮಾಡಿದೆ. ಖಂಡಿತ ವರ್ಕ್ ಆಯಿತು. ಕೆಲವೊಂದು ಸಲ ಇದು ಈ ಥರನೂ ವರ್ಕ್ ಮಾಡ್ಕೊಬೋದು ಅಂತ ಗೊತ್ತಾಗಲಿಲ್ಲ, ಇವತ್ತು ಗೊತ್ತಾಯಿತು. ಸೊ ನೆಕ್ಸ್ಟ್ ಟೈಮ್ ಕರೆಂಟ್ ಹೋದಾಗ ಯೋಚನೆ ಮಾಡೋಲ್ಲ ಮಸಾಲ ರುಬ್ಬೋದಕ್ಕೆ. ನೀಟಾಗಿ ರುಬ್ಬಿದೆ. ಸೀರಿಯಸ್ಸಾಗಿ ಪಲ್ಯಕ್ಕೂ ನನಗೆ ಹೇಗೆ ನಾರ್ಮಲಾಗಿ ಮಿಕ್ಸಿಯಲ್ಲಿ ಮಾಡ್ಕೊಳ್ತೀನಿ ನಾನು ಅದೇ ಥರ ಬಂದಿತ್ತು. ಸೊ ಯಾರೆಲ್ಲ ಬೈ ಮಾಡಬೇಕು ಅಂದ್ಕೊಂಡಿದ್ದೀರಾ ಜಸ್ಟ್ ಬೈ ಮಾಡಿ, ಸಖತ್ತಾಗಿದೆ. ತಿಂಡಿಗೆ ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ನಮ್ಮ ಕಡೆ ಕಂಬುನ ರೊಟ್ಟಿ ಅಂತಾರೆ, ಕೆಲವು ಕಡೆ ಸಜ್ಜೆ ರೊಟ್ಟಿ ಅಂತ ಹೇಳ್ತಾರೆ. ನಂಗಂತೂ ಇದು ಫೇವ್ರೇಟ್, ಯಾವಾಗಲೂ ರೊಟ್ಟಿ. ಡೈಲಿ 3 ಟೈಮ್ ಕೊಟ್ಟರೂ ತಿನ್ನಬಹುದು. ಆ್ಯಂಡ್ ಮೊಸರು ಜೊತೆ ಸಖತ್ತಾಗಿರುತ್ತೆ ಟೇಸ್ಟ್ ಮಾತ್ರ. ಇದು ನಂಗೆ ಸಖತ್ ಇಷ್ಟ. ಬಾಂಧವ್ಯ ಎಲ್ಲೋಗ್ತಾ ಇದ್ದೀರಾ? ಬರಲ್ಲ. ಮತ್ತೆ ಸ್ಲಿಪ್ಪರ್ ಹಾಕೊಂಡೆಲ್ಲ ಹೊರಟಿದ್ದೀರಾ? ಹಾಂ, ಬೆಂಗಳೂರಿಗೆ ಹೋಗ್ತಾ ಇದ್ದೀರಾ? ಯಾಕೆ? ನಾನು ಹೊಡಿತೀನಿ ಅಂತ ಹೋಗ್ತಾ ಇದೀಯಾ? ಒಳ್ಳೆ ಕೆಲಸ, ಹೋಗ್ಬಾ. ಬಾಯ್, ಆಲ್ ದ ಬೆಸ್ಟ್. ಬಾಯ್ ಬಾಯ್. ಮತ್ತೆ ಬರಬೇಡ ಮತ್ತೆ ನಮ್ಮ ಮನೆಗೆ. ಆಯಿತು, ಕೇಳಿ. ಏನಮ್ಮ? ಓಕೆ. ರೌಡಿ ಭಾಷೆ ನಿಂದು. 3 ಪಪ್ಪಾಯ ಇದೆ, ಅದರಲ್ಲಿ ತುಂಬ ಹಣ್ಣಾಗಿರೋ ಪಪ್ಪಾಯ ತೊಗೊಂಡು ಕಟ್ ಮಾಡ್ತಾ ಇದ್ದೀನಿ. ತುಂಬ ಜನ ಹೇಳ್ತಾರೆ, ಡೈಲಿ ಪಪ್ಪಾಯ ತೊಗೊಳ್ತೀರಲ್ಲ, ಹೀಟ್ ಆಗಲ್ವಾ? ಮತ್ತು ನೀವು ಯಾವಾಗಲೂ ಡೈಲಿ ಸ್ಮೂತಿನೂ ಮಾಡ್ಕೊಳ್ತೀರಾ, ಬೋರ್ ಆಗಲ್ವಾ ಅಂತ. ಖಂಡಿತ ಇಲ್ಲ. ನನಗೆ ಪಪ್ಪಾಯ ತೊಗೊಳ್ಳೋದ್ರಿಂದ, ಸ್ಮೂತಿ ಮಾಡ್ಕೊಳ್ಳೋದ್ರಿಂದ ಯಾವತ್ತೂ ಬೋರ್ ಆಗಿಲ್ಲ. ಪಪ್ಪಾಯ ತೊಗೊಂಡ್ರೆ ಹೈಡ್ರೇಷನ್ ಆಗುತ್ತೆ ಬಾಡಿ, ನೀರಿನಾಂಶ ಚೆನ್ನಾಗಿ ಇರುತ್ತೆ ಅದರಲ್ಲಿ. ಸೊ ಹೈಡ್ರೇಟ್ ಆಗಿರ್ತೀವಿ ಯಾವಾಗ್ಲೂ, ಹಾಗೆ ಸ್ಕಿನ್ನಿಗೆ ತುಂಬ ಒಳ್ಳೆಯದು. ಹಾಗಾಗಿ ನಾನಿಲ್ಲಿ ಸೋಯಾ ಕಟ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದು ಒಂದು ಹೈ ಪ್ರೋಟೀನ್ ರೆಸಿಪಿ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಸ್ವಲ್ಪ ಸೋಯಾ ಚಂಕ್ಸ್ ತೊಗೊಂಡು ಬಾಯ್ಲ್ ಮಾಡ್ಕೊತಾ ಇದ್ದೀನಿ. ಮಕ್ಳಿಗೂ ಮಾಡಿಕೊಡಿ, ತುಂಬ ಇಷ್ಟಪಡ್ತಾರೆ. ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾಯಿದ್ದೀನಿ. ಸಮ್ ವೀಡಿಯೋಸ್ ನಾನು ನೋಡ್ತೀನಿ ಅವಾಗವಾಗ, ರೆಸಿಪೀಸ್ ಯಾವ್ದು ಚೆನ್ನಾಗಿರುತ್ತೆ ಅಂತ. ಯಾವುದು ಈಸಿಯಾಗಿ ಬೇಗ ಆಗುತ್ತೆ ಆ ರೆಸಿಪಿ ನಾನು ಟ್ರೈ ಮಾಡ್ತೀನಿ. ಸೋಯಾ ಚಂಕ್ಸ್ ಬೆಂದಾದಮೇಲೆ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ನಂತರ ಸ್ವಲ್ಪ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಸಿಪ್ಪೆ ತೆಗೆದು. ಆಮೇಲೆ ಒಂದು 3 ಬ್ಯಾಡಗಿ ಮೆಣಸಿನ್ಕಾಯಿ. ಇದು ಬಂದು ಕಡಲೆಬೇಳೆ ಬೇಯಿಸಿಟ್ಟಿರೋದು, ಇದೊಂದು ಕಪ್ ಹಾಕ್ಕೊಳ್ತಾ ಇದ್ದೀನಿ. ಸೊ ನಾನು ಮೊದಲೇ ಹೇಳಿಲ್ವಾ ಹೈ ಪ್ರೋಟೀನ್ ರೆಸಿಪಿ ಆಗಿರುತ್ತೆ ಅಂತ. ಕಡಲೆಬೇಳೆ ಆ್ಯಡ್ ಮಾಡಿದ್ಮೇಲೆ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳಿ, ಆಮೇಲೆ ಸ್ವಲ್ಪ ಶುಂಠಿ, ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಬೇಕು ಅಂತಂದರೆ ಹಾಕ್ಕೊಂಡು ರುಬ್ಕೊಳ್ಳಿ. ಈ ಥರ ಆಗಿದ್ರೆ ಕಟ್ಲೆಟ್ ಚೆನ್ನಾಗಿ ಬರುತ್ತೆ. ರುಬ್ಬಿರೋದನ್ನ ಒಂದು ಬೌಲಿಗೆ ಹಾಕ್ಕೊಳ್ಳಿ. ಅದಕ್ಕೆ ಚಿಕ್ಕದಾಗಿ ಈರುಳ್ಳಿ ಕಟ್ ಮಾಡಿ ಹಾಕ್ಕೊಳ್ಳಿ. ಆಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳಿ. ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಉಂಡೆ ಮಾಡ್ಕೊಂಡು ಅದನ್ನು ಕಟ್ಲೆಟ್ ಥರ ಮಾಡಿಕೊಂಡು ತವಾಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು, ನಾನಿಲ್ಲಿ ಕೊಬ್ಬರಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಕಟ್ಲೆಟ್ ಏನು ಮಾಡ್ಕೊಂಡಿದ್ವಿ ಅದನ್ನು ಸ್ಟವ್ ಮೇಲೆ ಮೀನ್ಸ್ ತವ ಮೇಲೆ ಹಾಕಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ. ಸೂಪರ್ ಆಗಿದೆಯಾ? ಅದು ಟೊಮೆಟೊ ಕೆಚಪ್. ಟೇಸ್ಟ್ ನೋಡ್ತೀರಾ? ನೋಡಿ, ಯಾವ್ದು ಬೇಕದು ನೋಡಿ.
ನಂಗೆ ಬೇಡ, ಅದೇ ಬೇಡ. ನೀನು ನನ್ನ ಕಟ್ಲೆಟ್ ಕೊಟ್ಟಿರೋದು ಯಾವ ಲೆವೆಲ್ ಕೊಟ್ಟು ಈ ಲೆವೆಲ್ಗೆ ಮಾಡಿದ್ಯಾ, ನಂಗೆ ಬೇಡ. ಕಲಿಸಿದ್ರೆ ನಂಗೆ ಬೇಡ. ನೋ ಮರ್ಯಾದಿಂದ ತಿನ್ಸ್ಕ, ಇಲ್ಲ ನಾ ಕಚ್ತೀನಿ. ನಂಗೆ ಬೇಡ. ನೀ ತಿನ್ನು. ನೀ ತಿನ್ನು, ನಾನು ತಿಂತೀನಿ. ನಂಗೆ ಬೇಡ. ಕಟ್ಟಾಕ್ತೀಯಾ? ಕಟ್ಟಾಕೋಬೇಕಾರೆ ನಂಗೆ ನಾನು ನನ್ನ ಕಾಲು ಒಂಚೂರು ಕೆಳಗೆ ತಿರ್ಚಾಗಿಲ್ಲ ನೋಡು. ನೀನು ಹಂಗೆ ಹಿಂಗೆ ಆಡಿದ್ರೆ ಏನು ಮಾಡಕ್ಕೆ ಬಿಡ್ಬೇಕು ನಿಂಗೆ. ಸೊ ಸಮ್ಟೈಮ್ಸ್ ಯಾಕೆ ವರ್ಕೌಟ್ ಮಾಡಲ್ಲ ಅಂದರೆ, ನನ್ನ ಮಗಳು ಈ ಥರ ಮಾಡ್ತಾ ಇರ್ತಾಳೆ. ನಾನೇನಾದ್ರು ಕೆಲಸ ಮಾಡ್ತಾಯಿದ್ರೆ ಹಿಂದೆಯಿಂದ ಬಂದು ಕಪಿ ಮರಿತನ ಬೆನ್ನತ್ತಿದ್ದು ಬೇತಾಳ ಥರ ಇಟ್ಕೊಂಡ್ಬಿಡ್ತಾಳೆ. ಅಂದರೂ ಇಳಿಯಲ್ಲ. ಸೊ ಅವಳನ್ನ ಒತ್ಕೊಂಡೇ ಕೆಲಸ ಮಾಡಬೇಕಾಗತ್ತೆ. ಅವಳ ಜೊತೆ ವರ್ಕೌಟ್ ಕೂಡ ಶುರು ಮಾಡಿದೆ. ಅವಳು ವರ್ಕೌಟ್ ಮಾಡ್ತಾ ಇದ್ದಾಳೆ, ನಾನು ಹೇಗೆ ಮಾಡ್ತಾಯಿದ್ದೀನಿ ಹಾಗೆ ಮಾಡ್ತಾಳೆ. ಸಮ್ಟೈಮ್ಸ್ ಅವಳೇ ಕರೆಕ್ಷನ್ ಮಾಡ್ತಾಳೆ ನನಗೆ, ಅಮ್ಮ ಹಾಗಲ್ಲಮ್ಮ, ಹಿಂಗೆ ಇಟ್ಕೊಬೇಕು, ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತ. ಮಾತ್ರ ಯಾವಾಗ ಡಂಬಲ್ಸ್ ಎತ್ತು ಮೈ ಮೇಲೆ ಹಾಕ್ಕೊಂಡ್ಬಿಡ್ತಾಳೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಬಟ್ ಅವಳು ಚಿಕ್ಕದು ಕೊಟ್ಟಿದ್ದೆ ಅಲ್ಲ, ಸೊ ಹಾಗಾಗಿ ಅಷ್ಟೊಂದು ಭಯ ಆಗ್ತಿರ್ಲಿಲ್ಲ. ಸೊ ನೋಡಿ ಯಾವ ಥರ ಮಾಡ್ತಾಯಿದ್ದಾಳೆ. ನಾನು ಎದ್ದು ಬಂದೆ, ವಿಡಿಯೋ ನೋಡೋಣ ಹೇಗೆ ಬರ್ತಾ ಇದೆ ಅಂತ. ಮೇಡಮ್ ಅವರು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾಯಿದ್ದಾಳೆ. ನಾನು ಹೆಂಗೆ ಮಾಡ್ತೀನಿ ಹಂಗೆ ಮಾಡ್ತಾಳೆ. ಸಮ್ಟೈಮ್ಸ್ ಬಂದು ನೋಡಿ ಹಾಗೆ ಏನು ಕುತ್ಕೊಂಡ್ಬಿಡ್ತಾಳೆ ಮೈ ಮೇಲೆ ಬಂದು, ಅಮ್ಮ ಹಂಗೆ ಮಾಡು ಹಿಂಗೆ ಮಾಡು ಅಂತ. ಮಾತ್ರ ಚೆನ್ನಾಗಿ ಮಾತ್ರ ಇವತ್ತು ಬೆಂಡೆತ್ತಿದ್ದಾಳೆ ನನ್ನನ್ನು. ಅಷ್ಟೇ ಚೆನ್ನಾಗಿ ಸ್ವೆಟ್ ಕೂಡ ಆಗಿದ್ದೀನಿ. ಕಡಲೆ ಬೀಜ ಎಲ್ಲ ಮನೆ ಫುಲ್ ಚೆಲ್ಲಿದ್ದಾಳೆ. ಅದಕ್ಕೆ ನೀನೇ ಕ್ಲೀನ್ ಮಾಡು, ನಾನಂತೂ ಕ್ಲೀನ್ ಮಾಡಲ್ಲ ಅಂತ ನನ್ನ ಹತ್ರನೇ ಕ್ಲೀನ್ ಮಾಡಿಸ್ತಾ ಇದ್ದೀನಿ. ಮೇಡಮ್ ಅವ್ಳು ಫುಲ್ ಸುಸ್ತಾಗಿದ್ದಾಳೆ. ಅಯ್ಯೋ, ಅವಳು ಒಂದೊಂದು ಕಾಳು ಎತ್ತಾಕದೆ ಒಂದೊಂದು ಕಾಳು ಬೀಳ್ಸೋದು. ನಾನಂತೂ ಒಂದು ಕಾಳು ಕೂಡ ಎತ್ತಾಕಲ್ಲ. ಅದು ತಿನ್ನಬೇಕು, ಇಲ್ಲ ಅಂದರೆ ಪ್ಲೇಟಿಗೆ ಹಾಕಿಟ್ಟು ತೆಗೆದಿಡ್ತೀನಿ ಅಂತ. ಸೊ ಊಟ ಟೈಮ್ ಆಗಿತ್ತು. ನಾನು ಸ್ಮೂತಿ ತೊಗೊಳ್ತಾ ಇದ್ದೆ. ಇವತ್ತೇ ಲಾಸ್ಟ್ ಸ್ಮೂತಿ. ನೆಕ್ಸ್ಟ್ ಡೇಯಿಂದ ಸ್ಮೂತಿ ಇಲ್ಲ, ಕಂಪ್ಲೀಟ್ 3 ಟೈಮ್ಸ್ ಮೀಲ್ ತೊಗೊಳೋದಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸಾಕಾಯಿತು ಸ್ಮೂತಿ ಅಂತ. ಬಿಕಾಸ್ ಸ್ವಲ್ಪ ಕ್ಯಾಲರೀಸ್ ಇಂಟೇಕ್ ಜಾಸ್ತಿ ಆಗೋಯಿತು ಸ್ಮೂತಿಯಿಂದ. ಹಾಗಾಗಿ ಕಡಿಮೆ ಮಾಡಬೇಕಲ್ಲ. ಹೆಲೋ, ಹೇಗಿದೆ? ಕೊಡಿ, ನಾನು ಕೊಡಿಯಕ್ಕೆ ಕುಡಿಸ್ಕೋಬೇಕಾ? ಓಕೆ. ಅವಳು ಸ್ಮೂತಿ ಟೇಸ್ಟ್ ಮಾಡ್ತೀನಿ ಅಂತ ಈಸ್ಕೊಂಡ್ಬಿಟ್ಟು ನನಗೆ ಬೇಕಮ್ಮ, ನಾನೇ ಕುಡಿತೀನಿ ಅಂತ ಹಠ ಮಾಡ್ತಾಯಿದ್ಲು. ಹಂಗೂ ಚೂರು ಕುಡಿದ್ಲು. ಬಟ್ ನಾನು ಬಿಡಲಿಲ್ಲ. ಇಲ್ಲಮ್ಮ, ನಾನು ಕ್ಯಾಲರೀಸ್ ಕೌಂಟ್ ನಾನು ತೊಗೊಂಡಿದ್ದೀನಿ, ನಂಗೆ ಬೇಕೇ ಬೇಕು ಅಂತ ನಾನು ತೊಗೊಂಡೆ. ಸೊ ಆಮೇಲೆ ಅವಳಿಗೆ ಸ್ಯಾಂಡ್ವಿಚ್ ಮಾಡಿಕೊಂಡೆ. ಪಾಪ ಸಾಸು ಸೋಫಾ ಮೇಲೆ ಚೆಲ್ಬಿಟ್ಟೆ ಅಂತ ಮುಖ ನೋಡಿ ಹೆಂಗೆ ಮಾಡ್ಕೋತಾಳೆ. ನಾನು ಎಲ್ಲಿ ಬೈತೀನಿ ಅಥವಾ ಪೆಟ್ಟು ಕೊಡ್ತೀನಿ ಅಂತ ಮುಖ ಮಾಡಿಕೊಂಡ್ಲು. ಇಲ್ಲ ಪರವಾಗಿಲ್ಲ ಅಮ್ಮ ಅಂತ ಸುಮ್ಮನೆ ಆಗಿದೆ. ಸೊ ಊಟ ಆಯಿತು. ವಾಕಿಂಗ್ ಮಾಡ್ತಾಯಿದ್ದೆ. ಇವತ್ತು ಚಂದ್ರ ಹುಣ್ಣಿಮೆ ಎಲ್ಲ ಚೆನ್ನಾಗಿ ಕಾಣ್ತಾಯಿದ್ದೆ. ಸೊ ವಾಕ್ ಮುಗಿಸ್ಕೊಬಂದೆ. ಸ್ವೆಟ್ ಈ ಥರ ಆಗಿದ್ದೀನಿ. ಇದು ನೆಕ್ಸ್ಟ್ 14th ಡೇ ವ್ಲಾಗ್ ಆಗಿರುತ್ತೆ. ಸೊ ಬೆಳಿಗ್ಗೆ ಎದ್ದು ಬಿಸಿನೀರು ಕುಡಿತಾ ಇದ್ದೀನಿ, ಜೊತೆಗೆ ಲೆಮನ್. ತುಂಬ ಚೆನ್ನಾಗಿ ಗ್ಯಾಸ್ಟ್ರಿಕ್ ಆಗಲ್ವ ಅಂತ ಕೇಳ್ತಾರೆ. ಇಲ್ಲ, ನನಗಂತೂ ಗ್ಯಾಸ್ಟ್ರಿಕ್ ಏನು ಆಗಲ್ಲ. ನನಗೆ ಅಭ್ಯಾಸವಾಗಿದೆ. ಅರೌಂಡ್ 1.5 year 2 years ನಾನು ಲೆಮನ್ ವಾಟರ್ ತೊಗೊಳ್ತಾ ಇದ್ದು. 2 years ಅಲ್ಲ, ಆಲ್ಮೋಸ್ಟ್ 3 years ಮೇಲೆ ಹಾಕಿದೆ. ಬಾಂದು 3 months 4 months ಇದ್ದಾಗ ಶುರು ಮಾಡಿದ್ದು. ಸೊ ಕಂಪ್ಲೀಟ್ ಆಗಿದೆ. ಸೊ ಬೆಳಿಗ್ಗೆನೂ ಚಂದ್ರ ಕಾಣ್ತಾ ಇದ್ದಾನೆ.
ಇವತ್ತು ವಾಕಿಂಗಿಗೆ ಮೇನ್ ರೋಡಿಗೆ ಹೋಗಿಲ್ಲ, ಊರು ಒಳಗಡೆ ಏನು ರೋಡ್ ಇದೆ ಅಲ್ಲೇ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ. ಸಂಡೇ ಆಗಿರೋದ್ರಿಂದ ಫುಲ್ ರಶ್ ಇರುತ್ತೆ ರೋಡು, ಹಾಗಾಗಿ ಬೇಡ ಅಂತ ಊರೊಳಗಡೆ ವಾಕ್ ಮಾಡ್ತಾಯಿದ್ದೀನಿ. ತುಂಬ ಜನ ಕೇಳ್ತಾಯಿದ್ರು, ನೀನು ಸಣ್ಣಗಾಗಿ ವಾಕ್ ಮಾಡ್ತಾ ಇದೀಯಾ, ಏನಕ್ಕೆ ವಾಕ್ ಮಾಡ್ತಾ ಇರ್ತೀಯಾ ಅಂತ. ಸೊ ವಾಕ್ ಮುಗಿಸ್ಕೊಬಂದು ಇವತ್ತು ವೇ ಪ್ರೋಟೀನ್ ತೊಗೊಳ್ತಾ ಇದ್ದೀನಿ. ನಾನು ಯಾವುದೇ ಥರ ಸ್ಮೂದಿ ತೊಗೊಳ್ತಾ ಇಲ್ಲ. ಸೊ ಸ್ವಲ್ಪ ದಿನ ಸ್ಮೂದಿ ಬಿಟ್ಟೋಣ, ವೇ ಪ್ರೋಟೀನ್ ಹಾಗೆ ಕನ್ಸ್ಯೂಮ್ ಮಾಡೋಣ ಅಂತ ಹಾಗೆ ಮಾಡ್ತಾ ಇದ್ದೀನಿ. ಸೂರ್ಯ ಅಂತೂ ಮುಖ ಕೊಡಿತಾ ಇದೆ. ಹಾಗೆ ತೊಗರಿಕಾಯಿ ಇತ್ತು, ತೊಗರಿಕಾಯಿ ಕುಯ್ಕೊಳ್ಳೋಣ ಅಂತ ಹೋದೆ. ಸ್ವಲ್ಪ ಪಲಾವ್ ಮಾಡಬೇಕಿತ್ತಲ್ಲ, ಆ ಪಲಾವ್ಗೆ ಹಾಕೋಣ, ಚೆನ್ನಾಗಿರುತ್ತೆ. ಅದು ಬಟಾಣಿಗಿನ್ನ ಈ ಕಾಳು ಹಾಕ್ತು ಅಂದರೆ ತುಂಬ ಟೇಸ್ಟ್ ಬರುತ್ತೆ. ನಾನು ತೊಗರಿಕಾಯಿ ಕುಯ್ಯೋಕ್ಕೇ ಒಂದು 1/2 hour ಮಾಡ್ತೀನಿ. ಅದು ಕಾಳು ಬಲ್ದಿದ್ರೆ ಮಾತ್ರ ಕಿತ್ಕೊಂಬರ್ತೀನಿ, ಎಳಿಸಿದ್ರೆ ಕೇಳಲ್ಲ, ಎಷ್ಟೊತ್ತಾದರೂ ಪರವಾಗಿಲ್ಲ ಅಂತ. ಮಕ್ಕಳೆಲ್ಲ ಇವತ್ತು ಸಂಡೆ ಎಲ್ಲ ಆಟ ಆಡ್ತಾ ಇದ್ದಾರೆ. ಸೊ ಮೆಂತ್ಯ ಸೊಪ್ಪು ತಂದಿದ್ರು, ಅದು ಹಾಕಿ ಪಲಾವ್ ಮಾಡ್ತಾಯಿದ್ದೀನಿ. ಎಮ್ಮಿ ಪಲಾವ್. ಸೊ ನೋಡ್ತಾ ಇದ್ದೀರಾ ಯಾರು ಅಂತ ಹೇಳ್ತೀನಿ ಮುಂದೆ. ತುಂಬ ಚೆನ್ನಾಗಿ ಹೇಳ್ತಾಯಿದ್ರು, ನಿಮ್ಮಿಬ್ಬರೇನ ಇರೋದು ಏನು ಹಂಗೆ ಹೀಗೆ ಅಂತ. ಸೊ ಅವ್ರು ಯಾರು ಹೇಳ್ತೀನಿ ನೆಕ್ಸ್ಟು. ಇಂತ ಇದೆಯಾ ಹೆಂಗೆ ಬರ್ದ ಹಂಗೆ ಬರ್ದ ಏನದು? ನಾನು ಮುರಿಯೋದ ಏನದು? ಸೌತೆಕಾಯಿ. ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಇವತ್ತು? ಯಾರು ಬಂದಿದ್ದಾರೆ? ಯಾರದು? ಹಾಂ ಸರಿ, ಅವ್ರು ಯಾರು ಹೇಳವ್ರು ಯಾರು? ನಮ್ಮಜ್ಜಿನಾ? ನಮ್ಮಜ್ಜಿನಾ? ನಮ್ಮಜ್ಜಿನ ಅವರು? ತಿಂತೀನಿ. ಸರಿ, ಯಾರವರು? ನಂಗೆ ಯಾರವರು ಹೇಳಬೇಕು ನೀನು. ನಾನು ಸಾಮೆ ಹಾಕಿ ಪಲಾವ್ ಮಾಡ್ಕೊಂಡಿದ್ದೆ, ಅವರಿಗೆ ರೈಸ್ ಹಾಕಿದ್ದೆ. ಸೊ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಸಾಮೆ ಮೇಲೆ ಉಪ್ಪಿಟ್ಟು ಥರ ಕಾಣ್ತಾ ಇದೆ, ಅದ್ರ ಉಪ್ಪಿಟ್ಟಲ್ಲ, ಪಲಾವ್. ನನಗೆ ಸಾಮೆ ಹಾಕಿದ್ದೆ, ಇವರಿಗೆ ರೈಸ್ ಹಾಕಿದ್ದೆ. ಆಲ್ರೆಡಿ ಅವ್ರು ಊಟ ಮಾಡಿ ತಿಂಡಿ ತಿಂತಾ ಇದ್ದಾರೆ. ನಾನು ಸ್ವಲ್ಪ ಲೇಟ್ ಆಗಲಿ ಅಂತ ವೆಯ್ಟ್ ಮಾಡಿದೆ. ಅದು ಕುಕ್ಕರ್ ನೀರೆಲ್ಲ ಸಡನ್ನಾಗಿ ತೆಗೆದ್ಬಿಟ್ರೆ ನೀರೆಲ್ಲ ಇರುತ್ತಲ್ಲ, ಅದು ನೀಟಾಗಿ ಬಂದಿರಲ್ಲ ಅಂದ್ಬಿಟ್ಟು ವೆಯ್ಟ್ ಮಾಡಿದೆ. ಸಾಕಾಗಿದೆ. ಇಷ್ಟು ನಾನು ಒಬ್ಬಳೇ ಖಾಲಿ ಮಾಡ್ತೀನಿ. ಎಮ್ಮಿ ಮೊಸರು, ಕುಕುಂಬರ್, ಈರುಳ್ಳಿ ಎಲ್ಲ ಹಾಕಿ ಎಮ್ಮಿಯಾಗಿ ಒಂದು ರೈತ ರೆಡಿ ಮಾಡ್ಕೊಂಡಿದ್ದೆ. ಜೊತೆಗೆ ಸೋಯಾ ಚಂಕ್ಸ್ ಹಾಕಿದ್ದೀನಿ. ಮೇಡಮ್ ಅವರು ಸೋಯಾ ಚಂಕ್ಸ್ ಅಂದರೆ ಸಖತ್ ಇಷ್ಟ. ಅವ್ರು ನೋಡಿರಲಿಲ್ಲ, ಆಮೇಲೆ ಅಲ್ಲಿ ಕೊಟ್ಟೆ. ಸಾಕಮ್ಮ ಒಂದೇ ಅಂತ ತೊಗೊಂಡ್ಲು, ಆಮೇಲೆ ಬರ್ತಾಳೆ. ಸೊ ತುಂಬ ಜನ ನಿಮ್ಮ ಅತ್ತೆ ಎಲ್ಲಿ ಇಲ್ಲ ಅಂತ ಹೇಳ್ತಾರಲ್ಲ, ಇವರೇ ನಮ್ಮ ಅತ್ತೆ. ಬರ್ತಾರೆ ಮಂತ್ಲಿ ಒನ್ಸ್ ಆವಾಗಲಾದ್ರು ಬಂದಾಗ ನನಗೆ ಅಕ್ಕಿ ರಾಗಿ ಇದೆಲ್ಲ ಕ್ಲೀನ್ ಮಾಡಿ, ಹಿಟ್ಟೇನಾದ್ರು ಖಾಲಿ ಆಗಿತ್ತು ಅಂದರೆ ಹಿಟ್ಟು ಮಾಡಿಸಿ, ಅಕ್ಕಿ ಹಿಟ್ಟೆಲ್ಲ ಮಾಡಿಸಿ ರೆಡಿ ಮಾಡಿ ಇಟ್ಟು ಹೋಗ್ತಾರೆ. ಅವರು ಬೆಂಗಳೂರಲ್ಲಿರೋದು, ಮೀನ್ಸ್ ನನ್ನ ಮೈದನ ಜೊತೆ ಇದ್ದಾರೆ. ಫಂಕ್ಷನ್ಸ್ ಇತ್ತು ಇಲ್ಲ ಮೊಮ್ಮಗಳು ನೋಡಬೇಕು ಅಂದಾಗ ಬರ್ತಾರೆ. ಹಾಗೆ ಇವತ್ತು ರಾಗಿ ಅವಲಕ್ಕಿ ತಂದು ಚೆನ್ನಾಗಿರುತ್ತೆ. ಒಗ್ಗರಣೆ ಮಾಡಿ ಇಟ್ಕೊಂತು ಅಂತಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಹಾಗೆ ಒಂದು ಎಳ್ಳಿನ ಉಂಡೆ ತೊಗೋತಾ ಇದ್ದೀನಿ. ಅಮ್ಮ ತೊಗೊಬಂದಿದ್ರು. ಹಾಗೆ ಒಂದು ಹೋಳಿಗೆ ಕೂಡ ತೊಗೊಂಡೆ. ಇವತ್ತು ಸಂಡೇ ಅಲ್ಲ, ಸೊ ಅಮ್ಮ ತೊಗೊಬಂದಿದ್ರು, ಹಾಗಾಗಿ ತೊಗೊಳ್ಳೇಬೇಕು. ಮೀನ್ಸ್ ಅತ್ತೆ. ನುಗ್ಗೆ ಸೊಪ್ಪಿತ್ತು, ನುಗ್ಗೆ ಸೊಪ್ಪು ಇಟ್ಕೊಬಂದು ಇವತ್ತು ಉಪ್ಸಾರು ಮತ್ತು ಮುದ್ದೆ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೆ. ನಂಗೆ ಸಖತ್ ಇಷ್ಟ ಉಪ್ಸಾರು ಅಂತೂ. 3 ಟೈಮ್ ಉಪ್ಸಾರು ಕೊಟ್ಟರು ತಿಂತೀನಿ. ಖಾರ ಖಾಲಿಯಾಗಿತ್ತು, ಖಾರ ಮಾಡೋಣ ಅಂತ ಖಾರನೂ ಕೂಡ ಮಾಡಿಕೊಂಡೆ. ಎಮ್ಮಿಯಾಗಿರುತ್ತೆ ಖಾರ ಜೊತೆ ಉಪ್ಸಾರು ಇದ್ಬಿಡ್ತು ಅಂತಂದರೆ. ಇದಿಲ್ಲ ಅಂದರೆ ಸಮ್ಟೈಮ್ಸ್ ಮೆಣ್ಸಿಕಾಯನ್ನ ಸುಟ್ಕೊಂಡು ಹಾಗೆ ಕಿವುಚ್ಕೊಂಡು ಕೂಡ ತಿನ್ಬಹುದು. ಬೆಳಗ್ಗೆ ರೈಸ್ ತಿಂದಿರಲ್ಲ, ಆ ರೈಸ್ ತೊಗೊಂಡೆ. ಮುದ್ದೆ, ಕಾಳು ಮತ್ತು ಸಾಂಬಾರು. ಮೇಡಮ್ ಅವ್ರು ನಿದ್ದೆ ಹೊಡಿತಾ ಇದ್ದಾರೆ. ನಾವು ಹಾಸನಕ್ಕೆ ಹೊರಟ್ವಿ. ಸಂಡೇ ಅಲ್ಲ, ಇವತ್ತು ಕ್ಲೈಂಟ್ಸ್ ಜೊತೆ ಹ್ಯಾಂಡ್ಲಿಂಗ್ ಇರಲ್ಲ, ಹಾಗಾಗಿ ಮೂವಿಗೆ ಹೋಗೋಣ ಬೈರತಿ ರಣಗಲ್ ಅಂತ. ಮೇಡಮ್ ಅವರು ಆಲ್ರೆಡಿ ಒಳಗಡೆ ಎಂಟ್ರಾಗೋಕ್ಕೆ ಮುಂಚೆ ಜ್ಯೂಸ್ ತೊಗೊಂಡು, ಪಾಪ್ಕಾರ್ನ್ ತೊಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಹೋಗಿದ್ದಾಳೆ. ಅಮ್ಮಂಗೆ ಮಾತ್ರ ಜ್ಯೂಸ್ ಕೊಡಬೇಡಪ್ಪ, ನನಗೆ ನಿಂಗೆ ಮಾತ್ರ. ಆ್ಯಂಡ್ ಪಾಪ್ಕಾರ್ನ್ ನಾನು ಇಟ್ಕೊಂಡಿದ್ದೀನಿ ಅಷ್ಟೇ, ನಾನು ತಿನ್ನೋಂಗಿಲ್ಲ. ಅವಳು ಹೇಳ್ಬಿಟ್ಟಿದ್ದಾಳೆ ಅದು ನನಗೆ ಮಾತ್ರ, ನೀನು ತಿನ್ನೋಂಗಿಲ್ಲ ಅಂತ. ಅವ್ರಪ್ಪಂಗೆ ಮಾತ್ರ ಕೊಡಿಸ್ತಾಳೆ, ನನಗೆ ಮಗಳೇ ಅಂತಂದರೆ ಇಲ್ಲ, ನಿಂಗೆ ಕುಡಿಯಲ್ಲಮ್ಮ ಬಿಡಮ್ಮ ಅಂತ ಹೇಳ್ತಾಳೆ ನನಗೆ. ಸೊ ಫುಲ್ ಥಿಯೇಟರೆಲ್ಲ ತುಂಬಿತ್ತು. ಮೂವಿ ಮಾತ್ರ ಸಖತ್ತಾಗಿತ್ತು. ಇಷ್ಟ ಆಯಿತು ಮೂವಿ. ಎಲ್ಲರೂ ಒಂದು ಟೈಮ್ ನೋಡಬಹುದು, ಅಷ್ಟು ಚೆನ್ನಾಗಿದೆ. ಸೊ ಎಲ್ಲ ಫುಲ್ ರಶ್ಶು. ಮೂವಿ ಮುಗಿಸ್ಕೊಂಡು ಅಲ್ಲೇ ನಾನು ಸ್ನ್ಯಾಕ್ಸ್ ತೊಗೊಂಡೆ, ಆಮ್ಲೆಟ್ ತೊಗೊಂಡೆ, ನಂತರ ಬಂದು ನಿದ್ದೆ ಹೊಡೆದೆ. ಇಷ್ಟೇ ನನ್ನ ಸಂಡೇ ವ್ಲಾಗ್ ಆಗಿತ್ತು. ಥ್ಯಾಂಕ್ ಯು.